ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಕರುನಾಡಿನ ಪ್ರಮುಖ 5 ಬ್ರೇಕಿಂಗ್ ನ್ಯೂಸ್ಗಳು. ಡಿಕೆ ಶಿವಕುಮಾರ್ ಹೇಳಿದ್ರು, ಕಾಂಗ್ರೆಸ್ ಮುಂದಿನ ಚುನಾವಣೆಯಲ್ಲಿ 141 ಸ್ಥಾನ ಗೆಲ್ಲುತ್ತದೆ ಎಂದು. ನಮಗೆ ಪೂರ್ಣ ವಿಶ್ವಾಸ ಇದೆ. ಅಧಿಕಾರಕ್ಕೆ ಬಂದ ನಂತರ ರಾಜ್ಯದಲ್ಲಿ ದೊಡ್ಡ ಬದಲಾವಣೆಯಾಗಿದೆ. 5 ಗ್ಯಾರಂಟಿ ಯೋಜನೆಗಳು ಈಗ ದೇಶದ ಮಾದರಿಯಾಗಿವೆ. ಟೀಕೆಗಳು ಕೇವಲ ಅಪಪ್ರಚಾರಕ್ಕೆ ಮಾತ್ರ. ಇನ್ನೂ ಹಲವು ಯೋಜನೆಗಳನ್ನ ಮಾಡುತ್ತೇವೆ ಎಂದು ಹೇಳಿದರು. ಸಿಎಂ ಸಿದ್ದರಾಮಯ್ಯ ನಾಯಕತ್ವ ಬದಲಾವಣೆ ಬಗ್ಗೆ ಮಾಧ್ಯಮಗಳು ಪದೇ ಪದೇ ಹೇಳಿದಾಗ ಗರಂ ಆಗಿದ್ರು. ಡಿಕೆ ಶಿವಕುಮಾರರ ಟ್ವೀಟ್ ಬಗ್ಗೆ ಪ್ರಶ್ನಿಸಿದಾಗ ಹೈಕಮಾಂಡ್ ಟ್ವೀಟ್ ಮಾಡಿದ್ದಾರಾ, ಹೈಕಮಾಂಡ್ ಹೇಳಲಿ ಎಂದರು. ನಾನು ನಾಯಕತ್ವದ ವಿಚಾರ ಬಗ್ಗೆ ಮಾತಾಡಲ್ಲ ಎಂದು ಹಿಂದೆಯೇ ಹೇಳಿದ್ದೇವೆ. ಆದರೂ ಯಾಕೆ ಪದೇ ಪದೇ ಕೇಳುತ್ತೀರಿ? ಇನ್ನು ಈ ವಿಷಯ ಕೇಳಬೇಡಿ ಎಂದು ತಿರಸ್ಕರಿಸಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಕಾಂಗ್ರೆಸ್ನ 1000 ದಿನಗಳ ಸಾಧನಾ ಸಮಾವೇಶವನ್ನ ಟೀಕಿಸಿದರು. ಪಂಚ ಗ್ಯಾರಂಟಿಗಳು ಪಂಚರ್ ಆಗಿವೆ ಎಂದು ವ್ಯಂಗ್ಯವಾಡಿದರು. ಮೋದಿ ಸರ್ಕಾರವನ್ನು ಕಾಯಕವೇ ಕೈಲಾಸ ನೀತಿ, ಆದರೆ ಸಿದ್ದರಾಮಯ್ಯ ಅವರದು ಜನರನ್ನ ಕಾಯಿಸುವುದೇ ಕೈಲಾಸ ಆಗಿದೆ ಎಂದರು. ರಾಜ್ಯದಲ್ಲಿ ಸಿದ್ದರಾಮಯ್ಯ 5 ವರ್ಷವೂ ಸಿಎಂ ಆಗಿರ್ತಾರೆ. ಸಿದ್ದರಾಮಯ್ಯ ಅವರು 5 ವರ್ಷವಲ್ಲ, ಮುಂದಿನ 15 ವರ್ಷದವರೆಗೂ ಅವರೇ ಸಿಎಂ ಆಗಿರಬೇಕು ಎಂದು ಕಾಂಗ್ರೆಸ್ ಶಾಸಕ ಹರೀಶ್ ಗೌಡ ತಿಳಿಸಿದರು. ಪಕ್ಷದಲ್ಲಿ ಯಾವುದೇ ಬಣಗಳು ಇಲ್ಲ. ಇಬ್ಬರನ್ನು ಅಂದ್ರೆ ಸಿದ್ದರಾಮಯ್ಯ, ಡಿಕೆಶಿ ಅವರನ್ನ ಬೆಂಬಲಿಸುತ್ತೇವೆ. ಕೆಲವು ಶಾಸಕರು ವಿದೇಶ ಪ್ರವಾಸ ಹೋಗಿರುವುದು ಸಾಮಾನ್ಯ. ನಾನು ಹಿಂದೆ ಹೋಗಿದ್ದೇನೆ, ತಪ್ಪಿಲ್ಲ ಎಂದು ಹೇಳಿದರು. ಮೈತ್ರಿ ವಿಚಾರದಲ್ಲಿ ಸಂಪೂರ್ಣವಾಗಿ ನಾವು ಮುಕ್ತವಾಗಿದ್ದೇವೆ. ಜನರಲ್ಲಿ ಯಾವುದೇ ಗೊಂದಲಗಳು ಇಲ್ಲ. ಅವಕಾಶ ಕೊಡಬಾರದು ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಕಿವಿಮಾತು ಹೇಳಿದರು. ಪಕ್ಷದಲ್ಲಿ ವಿವಿಧ ರೀತಿಯ ಚರ್ಚೆಗಳು ಇರುತ್ತವೆ. ವಿಧಾನಸಭೆ ಚುನಾವಣೆಗೆ ಇನ್ನೂ 2 ವರ್ಷ ಇದೆ. ಸ್ಥಳೀಯ ಚುನಾವಣೆಗೆ 4-5 ತಿಂಗಳು ಇದೆ. ಅಗತ್ಯ ಬಂದಾಗ ಚರ್ಚೆ ಮಾಡೋಣ. ವೈಯಕ್ತಿಕ ಮಾತುಗಳಿಗೆ ಉತ್ತರ ಕೊಡುವುದು ಅನವಶ್ಯಕ ಎಂದು ಹೇಳಿದರು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.